ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಡಿಪ್ಲೊಮಾ ಇನ್ ಯಾವುದು ಆಟೋಮೊಬೈಲ್ ಇಂಜಿನಿಯರಿಂಗ್, ಅದು ಥಿಯರಿ ಸಬ್ಜೆಕ್ಟ್ಸ್ ಎಷ್ಟೆಲ್ಲ ನಿಮ್ಮ KPCL ಎಕ್ಸಾಮ್ಗೆ ಕೇಳ್ತಾರೆ. KPCL ಎಕ್ಸಾಮ್ ರಿಲೇಟೆಡ್ಡು ಈ ಆಟೋಮೊಬೈಲ್ ಅನ್ನೋ ಬ್ರ್ಯಾಂಚ್ JEE ಏನಿದೆ, JEM ಆರ್ JE ಮೆಕ್ಯಾನಿಕಲ್ ಅಂಡರ್ ಏನು ಬರ್ತೀರಾ, JE ಮೆಕ್ಯಾನಿಕಲ್ ಅಂಡರ್ ಏನು ಬರ್ತೀರಾ, ನಿಮ್ಮ ಸಿಲೆಬಸ್ ರಿಲೇಟೆಡ್ಡು ತಿಳ್ಕೊಳೋದು ತುಂಬ ಮುಖ್ಯ ಗೈಸ್. ಸೊ ಆಟೋಮೊಬೈಲಿನ ಸಿಲೆಬಸ್ ಏನಿದೆ ಅಂತಂದರೆ, ನಿಮ್ಮ ಸೆಮಿಸ್ಟರ್ ವೈಸ್ ನೋಡ್ಕೊಳೋದಾದರೆ ನಿಮಗೆ ಟೋಟಲಲ್ಲಿ 19 ಸಬ್ಜೆಕ್ಟ್ಸ್ ಇದ್ದಾವೆ. ಇದರಲ್ಲಿ ಒಂದೇ ಒಂದು ಎಲೆಕ್ಟಿವ್ ಇದೆ, ಅದು ಯಾವುದು ಆಲ್ಟರ್ನೇಟಿವ್ ಫ್ಯೂಲ್ಸ್, ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ CAD ಇನ್ ಆಟೋಮೊಬೈಲ್ಸ್ ಅಂತಿದೆ. ಸೊ ಇನ್ನು ಉಳಿದಿರೋ 18 ಸಬ್ಜೆಕ್ಟಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್, ಮ್ಯಾಥಮೆಟಿಕ್ಸ್ 1 ಆ್ಯಂಡ್ ಮ್ಯಾಥಮೆಟಿಕ್ಸ್ 2 ಆ್ಯಂಡ್ ಅಪ್ಲೈಡ್ ಸೈನ್ಸ್ ಆರ್ ಫಿಸಿಕ್ಸ್, ಈ ಸಬ್ಜೆಕ್ಟ್ಸ್ನ ತೆಗೆಯೋದಾದರೆ ಇನ್ನು ಉಳಿದಿರೋ ಎಲ್ಲ ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇರೋ ಸಬ್ಜೆಕ್ಟ್ಸೇ ನಿಮಗೆ ಕಡಿಮೆ. ಅದರಲ್ಲೂ 18 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟನ್ನು ತೆಗೆದ್ರೆ ನಿಮಗೆ ಈ ಉಳ್ಕೊಳೋದು 14 ಸಬ್ಜೆಕ್ಟ್ ಮಾತ್ರ. ಸರ್ ಇಷ್ಟೇ ಸಬ್ಜೆಕ್ಟ್ಸ್ ಇರೋದು? ಎಸ್, ಇಷ್ಟೇ ಸಬ್ಜೆಕ್ಟ್ಸೇ ನಿಮ್ಮ ಸಿಲೆಬಸ್ಸಲ್ಲಿ ಇದ್ದಾವೆ. ಸೊ ಬಟ್ ಲ್ಯಾಬೊರೇಟರಿ ಜಾಸ್ತಿ ಇದಾವೆ ನಿಮ್ಮದು, ಸೊ ಲ್ಯಾಬ್ಸ್ ಜಾಸ್ತಿ ಇರೋದ್ರಿಂದ ಸೊ ಈಗ ಏನು ಮಾಡಬೇಕಂತಂದರೆ, ಈ ಸಬ್ಜೆಕ್ಟ್ಸಲ್ಲಿ ಏನಿದೆಲ್ಲ, ಈ ಸಬ್ಜೆಕ್ಟ್ಸಲ್ಲಿ ಯಾವುದ್ಯಾವುದು ನೀವು ಇಂಪಾರ್ಟೆಂಟಾಗಿ ಫೋಕಸ್ ಮಾಡಬೇಕಂತಂದರೆ, ಬೇಸಿಕ್ ವರ್ಕ್ಶಾಪು ನೋಡಿ, ಈ ಅಪ್ಲೈಡ್ ಸೈನ್ಸ್ ಫಿಸಿಕ್ಸ್ ಒಂದಿದೆ ಮತ್ತು ಕೆಮಿಸ್ಟ್ರಿ ಒಂದಿದೆ, ಇದನ್ನು ಎತ್ಬಿಡಿ ಹೇಳ್ತೀನಿ. ಓಕೆ, ಆ್ಯಂಡ್ ಓನ್ಲಿ 13 ಸಬ್ಜೆಕ್ಟ್ಸ್ ಉಳ್ಕೊಳ್ತವೆ. ಓಕೆ, ಇಫ್ ಇಟ್ ಈಸ್ +1 -1 = -13. ಓಕೆ, ಓನ್ಲಿ +13, ಬರೀ 13 ಸಬ್ಜೆಕ್ಟ್ಸ್ ಮಾತ್ರ ಉಳ್ಕೊತವೆ. ಆ್ಯಂಡ್ ಬೇಸಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಚಾಸಿಸ್ ಸಿಸ್ಟಮ್ಸ್, ಇಂಜನ್ ಸಿಸ್ಟಮ್ಸ್, ಫೀಡ್ ಆ್ಯಂಡ್ ಫ್ಯೂಲ್ ಸಿಸ್ಟಮ್ಸ್, ಆಟೋಮೋಟಿವ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಸಸ್ಪೆನ್ಷನ್ಸ್, ವೆಹಿಕಲ್ ಮೇಂಟೆನೆನ್ಸ್, ಆಟೋಮೋಟಿವ್ ಡಿಸೈನ್ ಇರ್ಬೋದು, ಟ್ರಾನ್ಸ್ಮಿಷನ್ ಸಿಸ್ಟಮ್ ಇರ್ಬೋದು, ಥರ್ಮಲ್ ಇರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್, ಆಟೋಮೋಟಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಸಬ್ಜೆಕ್ಟ್ ಮೇ ಬಿ ಮಿಸ್ ಆಗಿದೆ, BMS ಆ್ಯಂಡ್ IC ಮಿಸ್ ಆಗಿದೆ. ಸೊ ಆ ಸಬ್ಜೆಕ್ಟ್ ಸಹ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ +1 ಒಟ್ಟಲ್ಲಿ 14 ಸಬ್ಜೆಕ್ಟ್ಸ್. ಸೊ 14 to 15 ಸಬ್ಜೆಕ್ಟ್ಸ್ ಗೈಸ್, ಮೇ ಬಿ ನಾನೊಂದು ಸಬ್ಜೆಕ್ಟ್ ಮಿಸ್ ಮಾಡಿರ್ಬೋದು. ಸೊ ಬಟ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಇಷ್ಟು ಸಬ್ಜೆಕ್ಟ್ಸ್. ಸೊ ಇಷ್ಟು ಸಬ್ಜೆಕ್ಟ್ಸ್ನ ನೀವು ಓದಲೇಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ದಯಮಾಡಿ ಫೋಕಸ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಆ್ಯಂಡ್ ಸರಿಯಾಗಿ ಪ್ರಿಪೇರ್ ಮಾಡಬೇಕಂತಿದ್ದೀರಾ, ನಾವೊಂದು ಚಾನಲ್ನ ರೆಡಿ ಮಾಡಿದ್ದೀವಿ. ಒಂದು ಚಾನಲ್ ಇದೆ, ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ ಚಾನಲಿನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ ಚಾನಲ್ಗೆ ಇವತ್ತೇ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದರೆ ಆ ಚಾನಲಲ್ಲಿ KPCL ರಿಲೇಟೆಡ್ ತುಂಬಾ ಮಾಹಿತಿ ಸದ್ಯದಲ್ಲಿ ಹಾಕ್ತಾ ಇದ್ದೀವಿ. ಯಾಕಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಬೇಕಾಗಿರೋ ಈ MCQs ಇರ್ಬೋದು, ಆ್ಯಂಡ್ ಲೇಟರ್ ನೋಟ್ಸ್ ಇರ್ಬೋದು, ಆ್ಯಂಡ್ ಎನಿ ವಗೇರೆ ಇನ್ಫಾರ್ಮೇಷನ್ ಇರ್ಬೋದು, ಅದನ್ನೆಲ್ಲ ಹಾಕ್ತಾ ಇರ್ತೀವಿ. ಸೊ ದಯಮಾಡಿ ಇವತ್ತೇ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ನಿಮ್ಮ ಸಿಲೆಬಸ್ಗೆ, ನಿಮ್ಮ ಪ್ರಿಪ್ರೇಷನ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಿಲೆಬಸ್ ಆಲ್ಮೋಸ್ಟ್ ಮೆಕ್ಯಾನಿಕಲ್ ಸಿಲೆಬಸ್ಗೆ ರಿಲಿವೆಂಟ್ ಆಗಿರುತ್ತೆ. ಸೊ ಮೆಕ್ಯಾನಿಕಲ್ ಸಬ್ಜೆಕ್ಟ್ಸ್ ಸಹ ನಾನು ಈಗ ಏನು ತೋರಿಸ್ತೀನಿ ಆ ಸಬ್ಜೆಕ್ಟ್ಸಲ್ಲೂ ನಿಮ್ದು ಏನಾದರೂ ಇದ್ದೆ ಅದನ್ನು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನಲ್ಲಿ ಕೊನೆ ತನಕ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂಥ ಮಾಹಿತಿ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗುಡ್ ಡೇ, ಟೇಕ್ ಕೇರ್.